ನಮಸ್ಕಾರ ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಬೀದರ್ ಬೆನ್ನಲ್ಲೇ ಕಲಬುರಗಿಯಲ್ಲಿ ಎಟಿಎಂ ಕಳ್ಳತನ, ಗ್ಯಾಸ್ ಕಟರ್ ಬಳಸಿ 18 ಲಕ್ಷ ರೂಪಾಯಿ ಕದ್ದು ಎಸ್ಕೇಪ್, ಕಾರಿನಲ್ಲಿ ಖದೀಮರು ಬಂದಿರುವ ಶಂಕೆ. ಶ್ರೀ ಚೆನ್ನಕೇಶವ ಮಹೋತ್ಸವಕ್ಕೆ ಕ್ಷಣಗಣನೆ, ಬರುವ ಭಕ್ತಾದಿಗಳಿಗೆ ಸೌಕರ್ಯ ಕಲ್ಪಿಸಲು ಸಿದ್ಧತೆ, ಬೇಲೂರು ಪುರಸಭಾ ಅಧ್ಯಕ್ಷ ಅಶೋಕ್ ಮಾಹಿತಿ. ಲೆಕ್ಕ ಕೇಳಿದ್ದಕ್ಕೆ ಗೂಂಡಾವರ್ತನೆ, ಶಾಫಿ ಜಮಾತ್ ಹಸಾನ ಮಸೀದಿ ಅಧ್ಯಕ್ಷರ ವಿರುದ್ಧ ಆರೋಪ, ಮಸೀದಿ ವಿರುದ್ಧ ಅಪಪ್ರಚಾರ ಖಂಡನೀಯ ಎಂದ ಸದಸ್ಯರು. ಕರ್ನಾಟಕದಲ್ಲಿ ದರೋಡೆ ಪ್ರಕರಣಗಳು ಹೆಚ್ಚಾಗುತ್ತಲೇ ಇವೆ. ಮಂಗಳೂರು ಬೀದರ್ ಬ್ಯಾಂಕಿನ ಹಣ ದರೋಡೆ ಬೆನ್ನಲ್ಲೇ ಇದೀಗ ಖದೀಮರು ಕಲಬುರಗಿಯಲ್ಲಿ ಎಸ್ಬಿಐ ಎಟಿಎಂಗೆ ಕನ್ನ ಹಾಕಿದ್ದಾರೆ. ಹೌದು, ಗ್ಯಾಸ್ ಕಟರ್ ಬಳಸಿ ಕಳ್ಳರು ಎಟಿಎಂನಿಂದ 18 ಲಕ್ಷ ರೂಪಾಯಿ ಕದ್ದೊಯ್ದಿರುವ ಘಟನೆ ಕಲಬುರಗಿಯ ಪೂಜಾರಿ ಚೌಕ್ನಲ್ಲಿ ನಡೆದಿದೆ. ಗುರುತು ಸಿಗಬಾರದು ಎಂದು ಕಿರಾತಕರು ಮೊದಲಿಗೆ ಸಿಸಿ ಕ್ಯಾಮೆರಾಗೆ ಬ್ಲಾಕ್ ಸ್ಪ್ರೇ ಮಾಡಿ ಬಳಿಕ ಎಟಿಎಂ ಲಾಕರ್ ಕಟ್ ಮಾಡಿ ಬರೋಬ್ಬರಿ 18 ಲಕ್ಷ ರೂಪಾಯಿ ಹಣ ದೋಚಿಕೊಂಡು ಪರಾರಿಯಾಗಿದ್ದಾರೆ. ಏಪ್ರಿಲ್ 9ರ ನಸುಕಿನ ಜಾವ 3 ಗಂಟೆ ಸುಮಾರಿಗೆ ಹರಿಯಾಣದ ಮೂಲದ ಗ್ಯಾಂಗ್ ಎಟಿಎಂಗೆ ನುಗ್ಗಿದೆ. ಮೊದಲಿಗೆ ಸಿಸಿ ಕ್ಯಾಮೆರಾಗೆ ಸ್ಪ್ರೇ ಮಾಡಿದ್ದಾರೆ. ಬಳಿಕ ಲಾಕರ್ ಅನ್ನ ಗ್ಯಾಸ್ ಕಟರ್ನಿಂದ ಕಟ್ ಮಾಡಿ ಬರೋಬ್ಬರಿ 18 ಲಕ್ಷ ರೂಪಾಯಿ ದೋಚಿದ್ದಾರೆ. ಮೊದಲಿಗೆ ತಡರಾತ್ರಿ 2:18ಕ್ಕೆ ಕಾರೊಂದು ಪಾಸ್ ಆಗಿದೆ. ಅದಾಗಿ 48 ನಿಮಿಷದಲ್ಲೇ ಎಟಿಎಂ ಕಳ್ಳತನವಾಗಿದ್ದು, ಹೀಗಾಗಿ ಇದೇ ಕಾರಿನಲ್ಲಿ ಖದೀಮರು ಬಂದಿರುವ ಶಂಕೆ ವ್ಯಕ್ತವಾಗಿದೆ. ಎಟಿಎಂನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇಲ್ಲದನ್ನ ಗಮನಿಸಿ ಎಟಿಎಂಗೆ ನುಗ್ಗಿರುವ ಬಗ್ಗೆ ಪೊಲೀಸರು ಅನುಮಾನ ವ್ಯಕ್ತಪಡಿಸಿದ್ದು, ಸದ್ಯ ಪೊಲೀಸರು ಕಾರಿನ ನಂಬರ್ ಟ್ರೇಸ್ ಮಾಡುತ್ತಿದ್ದಾರೆ. ಈಗ ಬ್ಯಾಂಕ್ಗಳಿಗೆ ಮತ್ತು NBFCಗಳಿಗೆ ಕೋಆಪರೇಟಿವ್ ಸೊಸೈಟಿಗಳಿಗೆ ಕರೆದು ಮೀಟಿಂಗನ್ನು ಮಾಡಿ ಹೇಳಿದ್ವಿ. ಒಂದು CCTV ಕ್ಯಾಮ್ರಾಸ್, ಬರ್ಗ್ಲರಿ ಅಲಾರ್ಮ್ಸ್, ಈಗ ಇದರಲ್ಲೂ ಬರ್ಗ್ಲರಿ ಅಲಾರ್ಮ್ ಬಗ್ಗೆ, ಫಂಕ್ಷನಿಂಗ್ ಬಗ್ಗೆ, ಆಮೇಲೆ ಸೆಕ್ಯೂರಿಟಿ ಸಿಬ್ಬಂದಿಗಳು ಕೆಲವು ಕಡೆ ಅವರು ಕ್ರಮ ಕೈಗೊಳ್ತಾ ಇದ್ದೀವಿ ಅಂತ ಹೇಳ್ತಾರೆ. ಮತ್ತು ಸುಮಾರು ಕಡೆ ಇದೆಲ್ಲ ಏನು ATMs ಫಂಕ್ಷನಿಂಗ್ ಇದೆ, ಕ್ಯಾಶ್ ರಿಪ್ಲೆನಿಶ್ಮೆಂಟ್ಸ್ ಆಯಿತು, CCTV ಸರ್ವೆಲೆನ್ಸ್ ಆ್ಯಂಡ್ ವಾಚ್ ಆಯಿತು, ಎಲ್ಲ ಔಟ್ಸೋರ್ಸ್ ಇದೆ. ಮತ್ತು ಇನ್ಶೂರೆನ್ಸ್ ಮಾಡ್ಕೊಂಡಿದ್ದಾರೆ. ಸೊ ಈ ಬ್ಯಾಂಕ್ ಜವಾಬ್ದಾರಿ ಯಾವ ಮಟ್ಟಕ್ಕೆ ಇದೆ ಅನ್ನೋದು, ಸೊ ಬೇಸಿಕಲಿ ಸಿನ್ಸ್ ಇಟ್ ಇಸ್ ಇನ್ಶೂರ್ಡ್, ಸೊ ಅವರ ಒಂದು ಇನ್ವಾಲ್ವ್ಮೆಂಟನ್ನು ಕೂಡ ಕ್ರಮೇಣ ಅದ್ರ ಬಗ್ಗೆ ಅವರೇ ನಮ್ಗೆ ಉತ್ತರ ಕೊಡಬೇಕು. ಸೊ ಈಗ ಏನಾಗುತ್ತೆ, ಎಲ್ಲ CCTVs ಒಂದು ಸೆಂಟ್ರಲೈಸ್ ಸರ್ವೆಲೆನ್ಸ್ ಇದೆ. ಸೊ ಅದು ಮುಂಬೈಯಲ್ಲಿದೆ ಅಂತ ಹೇಳ್ತಾರೆ. ಸೊ ಅವರು ಅಲರ್ಟ್ ಇದ್ದು ನಮ್ಗೆ ಇಮಿಡಿಯೇಟ್ ಮಾಹಿತಿ ನೀಡಬಹುದಾಗಿತ್ತು. ಸೊ ಅದ್ರ ಬಗ್ಗೆ ಕೂಡ ನಾವು ಅವರಿಗೆ ಸಂಪರ್ಕ ಮಾಡಿ. ವಿಶ್ವವಿಖ್ಯಾತ ಬೇಲೂರು ಶ್ರೀ ಚೆನ್ನಕೇಶವ ಸ್ವಾಮಿ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಬರುವ ಭಕ್ತಾದಿಗಳಿಗೆ ಎಲ್ಲಾ ರೀತಿಯ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ ಎಂದು ಬೇಲೂರು ಪುರಸಭಾ ಅಧ್ಯಕ್ಷ AR ಅಶೋಕ್ ತಿಳಿಸಿದರು. ಬೇಲೂರು ಪುರಸಭೆ ಕಚೇರಿಯಲ್ಲಿಂದು ಈ ಬಗ್ಗೆ ಮಾಹಿತಿ ನೀಡಿದ ಅವರು, ಚೆನ್ನಕೇಶವ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಭರತನಾಟ್ಯ, ಡೊಳ್ಳು ಕುಣಿತ, ಕೋಲಾಟ ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ದೂರದ ಊರುಗಳಿಂದ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಉಳಿದುಕೊಳ್ಳುವ ವ್ಯವಸ್ಥೆಯನ್ನ ದೇವಸ್ಥಾನದ ಹಿಂಭಾಗದಲ್ಲಿ ಮಾಡಲಾಗಿದೆ. ಅದೇ ರೀತಿ ಸುಮಾರು 12 ಮೊಬೈಲ್ ಟಾಯ್ಲೆಟ್ಸ್, 8 ಮೊಬೈಲ್ ಟಾಯ್ಲೆಟ್ಗಳನ್ನು ಚೆನ್ನಕೇಶವ ಸ್ವಾಮಿ ದೇವಸ್ಥಾನದ ಹಿಂಭಾಗದಲ್ಲಿ ಮತ್ತು ಉಳಿದ 4 ಮೊಬೈಲ್ ಟಾಯ್ಲೆಟ್ಗಳನ್ನು ಬಿಕ್ಕೋಡು ರಸ್ತೆಯ ಕಲ್ಯಾಣಿ ಪಕ್ಕದಲ್ಲಿ ಇರಿಸಲಾಗಿದೆ. ಅಲ್ಲದೆ ಮಹಿಳೆಯರಿಗೆ ತೊಂದರೆಯಾಗದ ರೀತಿಯಲ್ಲಿ ಅಲ್ಲಿ ಮಹಿಳಾ ಪೊಲೀಸ್ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದ್ದು, ನಾಡಿನ ಎಲ್ಲ ಭಕ್ತಾದಿಗಳು ವಿಶ್ವವಿಖ್ಯಾತ ಶ್ರೀ ಚೆನ್ನಕೇಶವ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಬಂದು ಈ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಈ ಒಂದು ಸಂದರ್ಭದಲ್ಲಿ ತಮ್ಮ ಮುಖಾಂತರ ಎಲ್ಲರಲ್ಲೂ ಕೇಳಿಕೊಳ್ಳುತ್ತಿದ್ದೇನೆ. ಏನಪ್ಪಾ ಅಂತ ಅಂದ್ರೆ, ಇವತ್ತು ಬೇಲೂರು ಚೆನ್ನಕೇಶವ ಸ್ವಾಮಿ ದೇವಸ್ಥಾನದ ರಥೋತ್ಸವ ಕಾರ್ಯಕ್ರಮ ಇರೋದ್ರಿಂದ ಕೆಲವು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮದಲ್ಲಿ ನಾವು ಸುಮಾರು ಈ ದಿನ ಸಂಜೆ ಹೊತ್ತು ದೇವಸ್ಥಾನದ ಮುಂಭಾಗದಲ್ಲಿ ಕಾರ್ಯಕ್ರಮಗಳು ಏನಪ್ಪಾ ಅಂತ ಅಂದ್ರೆ, ಈ ಭರತನಾಟ್ಯ ಕಾರ್ಯಕ್ರಮಗಳು, ಹಾಡು, ಡೋಲು ಕುಣಿತ, ಕೋಲಾಟ ಇಂಥವುಗಳನ್ನು ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ದೇವಸ್ಥಾನಕ್ಕೆ ಬರುವ ಬಡಬಗ್ಗಿರೋ ಭಕ್ತಾದಿಗಳಿಗೆ ಉಳಿಯುವ ವ್ಯವಸ್ಥೆ, ದೇವಸ್ಥಾನದ ಹಿಂಭಾಗ ಶಾಮಿಯಾನವನ್ನು ಹಾಕಿ ಅವರಿಗೆ ಕುಡಿಯ ನೀರಿನ ವ್ಯವಸ್ಥೆ, ಕೂರಲು ಚೇರಿನ ವ್ಯವಸ್ಥೆ ಹಾಗೂ ಶಾಮಿಯಾನದ ಕೆಳಭಾಗದಲ್ಲಿ ಈ ಮಳೆ ಬಂದರೆ ತೊಂದರೆ ಆಗದ ರೀತಿ ಅವರಿಗೆ ಎಲ್ಲ ಅನುಕೂಲಗಳನ್ನು ಮಾಡಿಕೊಡುವ ವ್ಯವಸ್ಥೆಯನ್ನು ಸಹ ಮಾಡ್ತೇವೆ. ನಗರದ ಶಾಫಿ ಜಮಾತ್ ಹಸಾನ ಮಸೀದಿ ಬಗ್ಗೆ ಕೆಲವರು ಅಪಪ್ರಚಾರ ಮಾಡುತ್ತಿದ್ದು, ಇದು ಖಂಡನೀಯ ಎಂದು ಶಾಫಿ ಜಮಾತ್ ಮಸೀದಿ ಆಡಳಿತ ಮಂಡಳಿ ಸದಸ್ಯ ಮೊಹಮ್ಮದ್ ತಾಹಿರ್ ಹೇಳಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತ್ತೀಚೆಗೆ ಮಸೀದಿಗೆ ದೇಣಿಗೆ ನೀಡಿರುವ ಹಣದ ಲೆಕ್ಕಾಚಾರ ಕೇಳಿದ್ದಕ್ಕೆ ಮಸೀದಿ ಆಡಳಿತ ಮಂಡಳಿಯ ಕೆಲವರು ಹಲ್ಲೆ ಮಾಡಿದ್ದಾರೆ ಎಂದು ಕೆಲವರು ಆರೋಪ ಮಾಡಿರುವುದು ಸತ್ಯಕ್ಕೆ ದೂರವಾದುದು. ಶಾಫಿ ಜಮಾತ್ ಹಸಾನ ಮಸೀದಿ ಕಳೆದ 60 ವರ್ಷಗಳಿಂದ ಯಾವುದೇ ಆರೋಪಗಳಿಲ್ಲದೆ ಪ್ರಾರ್ಥನೆ, ಏಕತೆ ಮತ್ತು ಶಾಂತಿಯ ಸ್ಥಳವಾಗಿ ಉತ್ತಮ ರೀತಿಯಲ್ಲಿ ನಡೆದುಕೊಂಡು ಬರುತ್ತಿದೆ. ಆದರೀಗ ಕೆಲವರು ತಮ್ಮ ವೈಯಕ್ತಿಕ ದ್ವೇಷಕ್ಕಾಗಿ ಇಲ್ಲಸಲ್ಲದ ಅಪಪ್ರಚಾರ ಮಾಡುತ್ತಿದ್ದಾರೆ. ಈ ಮೂಲಕ ಮಸೀದಿಯ ಹೆಸರನ್ನು ದುರ್ಬಳಕೆ ಮಾಡುತ್ತಿದ್ದಾರೆ ಎಂದು ದೂರಿದರು.
ಸದರಿ ಸದಸ್ಯರಿರುವಂತಹ ಆಡಳಿತದಲ್ಲಿ ಇರೋರ ಬಗ್ಗೆ ಹೆಚ್ಚು ಕಡಿಮೆ ಒಂದು 60 ವರ್ಷ ಇತಿಹಾಸ ಇರುವಂತಹ ಮಸೀದಿ. ಆ ಮಸೀದಿಯಲ್ಲಿ ಯಾರಿಗೂ ಇಲ್ಲದೇ ಇರುವಂತಹ ಒಂದು ಏನೇ ಒಂದು ಭಿನ್ನಾಭಿಪ್ರಾಯ ಇಲ್ಲದೇ ಇರುವಂತಹ ಮಸೀದಿಯಲ್ಲಿ 60 ವರ್ಷ ಇತಿಹಾಸ ಇರುವಂಥ ಮಸೀದಿಯಲ್ಲಿ ಏನೇ ಒಂದು ಭಿನ್ನಾಭಿಪ್ರಾಯ ಇಲ್ಲದೇ ಇರುವಂತಹ ಮಸೀದಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಅಪಪ್ರಚಾರ ಅಂದರೆ ಮಸೀದಿಗೇನೋ ದೇಣಿಗೆ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ವಿವರಣೆ ಕೊಟ್ಟಿಲ್ಲ, ಆ ಥರದ ಒಂದು ದೇಣಿಗೆ ಬಗ್ಗೆ ಒಂದು ಅಪಪ್ರಚಾರ. ದೇಣಿಗೆ ಕೊಟ್ಟರು ಇಸ್ಕೊಂಡ್ರೂ ಆ ದೇಣಿಗೆಯ ಬಗ್ಗೆ ಏನು ಕೇಳಬೇಕು ಎಲ್ಲಿ ಕೇಳಬೇಕು ಅನ್ನೋದನ್ನು ಒಂದು ಕ್ಲಾರಿಫಿಕೇಷನ್ ಅಪಪ್ರಚಾರ ಮಾಡಿದವರಿಗೆ ಗೊತ್ತಿರಲ್ಲ. ಸೊ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಅಷ್ಟೇ. ಸರ್, ಮಾಡ್ತಾ ಇರುವವರು ಅಹಮದ್ ಕುಂಜಿ ಅಂತೇಳಿ, ಅಹಮದ್ ಕುಂಜಿ ಮತ್ತು ಅವರ ಮಕ್ಕಳಿಬ್ಬರು. ಪತ್ರಿಕಾಗೋಷ್ಠಿಯಲ್ಲಿ ಮಸೀದಿ ಆಡಳಿತ ಮಂಡಳಿ ಸದಸ್ಯರಾದ ಮೊಹಮ್ಮದ್ ರಫೀಕ್, ಲತೀಫ್, ಶಫೀಕ್, ಮೊಹಮ್ಮದ್ ರಫೀಕ್ ಹಾಜರಿದ್ದರು. ನಗರದ ನವಾಯತ್ವಾಡಿಯಲ್ಲಿರುವ ಶಾಫಿ ಜಮಾತ್ ಹಸಾನ ಮಸೀದಿಯ ಕಾರ್ಯನಿರ್ವಹಣೆಯ ಲೆಕ್ಕ ಕೇಳಿದ್ದಕ್ಕೆ ಅಧ್ಯಕ್ಷರು ಮತ್ತವರ ಕಡೆಯವರು ಹಲ್ಲೆ ನಡೆಸಿದ್ದು, ಈ ಸಂಬಂಧ ಎಫ್ಐಆರ್ ದಾಖಲಾಗಿದೆ ಎಂದು ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಸೀದಿಯ ಸಾಮಾನ್ಯ ಸಭೆ ಕರೆದು 15 ವರ್ಷ ಕಳೆದಿದೆ. ಇತ್ತೀಚೆಗೆ ಲೆಕ್ಕ ಕೇಳಿದ್ದಕ್ಕೆ 73 ವರ್ಷದ ನಮ್ಮ ತಂದೆ ಮೇಲೆ ಹಾಲಿ ಅಧ್ಯಕ್ಷ ಲತೀಫ್, ಮಗ ಶೋಯಬ್, ಶಬೀಬ್ ಮತ್ತು ಲತೀಫ್ ಇತರರು ಹಲ್ಲೆ ಮಾಡಿದ್ದಾರೆ ಎಂದು ದೂರಿದರು. ಇದೇ ವೇಳೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ಕಳೆದ ಏಪ್ರಿಲ್ 4ರಂದು ನಮಾಜ್ ಮಾಡಿಕೊಂಡು ಬರುತ್ತಿದ್ದವರ ಮೇಲೆ ಲೆಕ್ಕ ಕೇಳುತ್ತೀಯಾ ಎಂದು ಹಲ್ಲೆ ಮಾಡಿದ್ದಾರೆ. ಅಲ್ಲದೆ ಫೋನ್ ಮಾಡಿ ಕೊಲೆ ಬೆದರಿಕೆ ಸಹ ಹಾಕಿದ್ದಾರೆ. ಈ ಸಂಬಂಧ ದೂರು ದಾಖಲು ಮಾಡಲಾಗಿದ್ದರೂ ಹಲ್ಲೆ ಮಾಡಿದ ಎಲ್ಲರೂ ತಲೆಮರೆಸಿಕೊಂಡಿದ್ದಾರೆ. ಈವರೆಗೂ ಅವರ ಬಂಧನ ಆಗಿಲ್ಲ. ನಮಗೆ ನ್ಯಾಯ ಕೊಡಿಸಬೇಕು ಎಂದು ಮನವಿ ಮಾಡಿದರು. ಟ್ರೈ ಮಾಡ್ತಾರೆ. 31ನೇ ತಾರೀಕು ಹಬ್ಬದ ದಿವಸ ಅವರು ಮಸೀದಿಯೊಳಗೆ ಏನು ಮಾಡ್ತಾರೆ ಅಂದರೆ, ನೀವು ನಮ್ಮ ಹತ್ರ ಲೆಕ್ಕ ಕೇಳಲಿಕ್ಕೆ ಯಾರು, ನಿಮಗೇನು ಅಧಿಕಾರ ಇದೆ ಅಂದರೆ, ಇಲ್ಲಿ 250 ಜನ ಇದಕ್ಕೆ ಚಂದ ಇದು ಕೊಡ್ತಿದ್ದಾರೆ. ಆದರೆ ಅವರಿಗೆ ಲೆಕ್ಕ ಯಾರು ಕೇಳಬಾರ್ದು. ಅವರ ಟಾರ್ಗೆಟ್ ಅಂದರೆ ಲೆಕ್ಕ ಕೇಳಬಾರ್ದು, ಸರ್ವಾಧಿಕಾರ ನಡೆಸ್ತಾ ಇದ್ದಾರೆ. ಮತ್ತು ನಮ್ಮ ಮೇಲೆ ಏನು ಮಾಡ್ತಾರೆ, ಅದೇ ಅವತ್ತು ಆವಾಜ್ ಹಾಕಿ ಅಲ್ಲಿಂದ ಇದೇ ಶುಕ್ರವಾರ ದಿವಸ ಅವರು ನಮ್ಮ ಮೇಲೆ ಅಪ್ಪ ಮಕ್ಕಳು ಸೇರಿ ನಮ್ಮ ತಂದೆ ಮೇಲೆ 73 ವರ್ಷ ವಯಸ್ಸು ಅವ್ರ ಮೇಲೆ ಒಂದು ಮಾರಣಾಂತಿಕ ಹಲ್ಲೆ ಮಾಡ್ತಾರೆ. ಮಸೀದಿಯಲ್ಲಿ ಆದಂಥ ಘಟನೆ ಇದು. ಆದರೆ ಅದನ್ನ ಮುಚ್ಚಾಕೋಕ್ಕೋಸ್ಕರ ಅಲ್ಲಿದ್ದಂಥ CCTV ಫುಟೇಜ್ DVRನ ಅವ್ರು ಎತ್ತಿದ್ದಾರೆ ಅಲ್ಲಿಂದ. ನಾನು ಹೇಳೋದು, ನಮ್ಮ ಪ್ರಜಾಪ್ರಭುತ್ವದಲ್ಲಿ ಲೆಕ್ಕ ಕೇಳೋ ಹಕ್ಕು ಯಾರಿಗಿಲ್ವಾ? ಈ ಥರ ದೈಹಿಕವಾಗಿ ಹಲ್ಲೆ ಮಾಡೋ ಇದು ಸರ್ವಾಧಿಕಾರಿ ಯಾರು ಕೊಟ್ಟಿರೋದು? ನಾವು ಏನಿದೆ ಭಾರತ ಸಂವಿಧಾನಕ್ಕೆ ತುಂಬ ಬೆಲೆ ಕೊಡ್ತೀವಿ, ಕಾನೂನಿಗೆ ತುಂಬ ಬೆಲೆ ಕೊಡ್ತೀವಿ. ನಾವು ಕಾನೂನು ಪರವಾಗಿ ನಾವು ಪತ್ರಿಕಾಗೋಷ್ಠಿಯಲ್ಲಿ ಇಬ್ರಾಹಿಂ, ಅಬ್ದುಲ್ ಅಜೀಜ್ ಹಾಜರಿದ್ದರು. ಮುಸಲ್ಮಾನ್ ಸಮುದಾಯಕ್ಕೆ ಸೇರಿದ ಆಸ್ತಿಯ ಬಗ್ಗೆ ಸಮುದಾಯದಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಮುಸ್ಲಿಂ ಧಾರ್ಮಿಕ ಆಸ್ತಿ ಹಿತರಕ್ಷಣಾ ವೇದಿಕೆ ಅಸ್ತಿತ್ವಕ್ಕೆ ಬಂದಿದೆ ಎಂದು ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಸಮೀರ್ ಅಹ್ಮದ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಆಸ್ತಿಯನ್ನು ಸಂರಕ್ಷಣೆ ಮಾಡುವುದು ವೇದಿಕೆಯ ಪ್ರಮುಖ ಉದ್ದೇಶ. ಇದರ ಜೊತೆಗೆ ಸಮುದಾಯಕ್ಕೆ ಸೇರಿರುವ ಆಸ್ತಿಪಾಸ್ತಿಗಳನ್ನು ಆಕ್ರಮಿಸಿಕೊಂಡಿರುವವರ ವಿರುದ್ಧ ಹೋರಾಟ ಮಾಡುವುದು ಸೇರಿದೆ. ಈ ಬಗ್ಗೆ ಸಮುದಾಯದ ಜನರನ್ನು ಜಾಗೃತಿಗೊಳಿಸುವುದು ಇದರ ಉದ್ದೇಶ. ಮುಸ್ಲಿಂ ಸಮುದಾಯದ ಧಾರ್ಮಿಕ ಸ್ಥಳಗಳಾದ ಮಸೀದಿ, ಮದರಸಾ, ದರ್ಗಾ, ವಾಣಿಜ್ಯ ಕಟ್ಟಡಗಳು, ಖಾಲಿ ನಿವೇಶನ ಹಾಗೂ ಕೃಷಿ ಜಮೀನುಗಳ ಬಗ್ಗೆ ಮಾಹಿತಿ ಪಡೆದು ಇದಕ್ಕೆ ಸಂಬಂಧಿಸಿದ್ದನ್ನ ಸಮಿತಿ ಪಾರದರ್ಶಕವಾಗಿ ಮನವರಿಕೆ ಮಾಡಿಕೊಟ್ಟು ಅಕ್ರಮ ನಡೆದಿದ್ದರೆ ಅದರ ವಿರುದ್ಧ ಹೋರಾಟ ಮಾಡಲಾಗುವುದು ಎಂದು ತಿಳಿಸಿದರು. ಇದು ಧಾರ್ಮಿಕ ಆಸ್ತಿಗೆ ಸಂಬಂಧಪಟ್ಟಂಗೆ ಇದನ್ನು ರಕ್ಷಣೆ ಮಾಡೋ ವಿಚಾರವಾಗಿ ಇದು ಅಸ್ತಿತ್ವಕ್ಕೆ ತಂದಿರುವಂಥದ್ದು. ಇದರ ಮೂಲ ಉದ್ದೇಶ ಅದೇ, ಇದನ್ನು ರಕ್ಷಣೆ ಮಾಡಬೇಕು. ಇದರಲ್ಲಿ ನ್ಯೂನತೆ ಅನ್ನೋದು ಕಂಡು ಬಂದಲ್ಲಿ ಇದಕ್ಕೆ ಅನುಗುಣವಾಗಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಇದರಲ್ಲಿ ಯಾವ ರೀತಿ ನಮ್ಮ ಸಮುದಾಯಕ್ಕೆ ಆಸ್ತಿಗೆ ಸಂಬಂಧಪಟ್ಟಂಗೆ ನಮ್ಮ ಆಸ್ತಿಯ ಮಕ್ಕಳಿಗೆ, ಬಡ ಮಕ್ಕಳಿಗೆ, ವೃದ್ಧರಿಗೆ, ವಿಧವೆಯರಿಗೆ, ಅನಾಥರಿಗೆ, ಅಶಸ್ತ್ರಕರಿಗೆ ಯಾವ ರೀತಿ ಲಾಭ ದೊರಕ್ತಾ ಇದೆಯೋ ಇಲ್ಲವೋ ಅದು ಯಾವ ರೀತಿ ನಮ್ಮ ಸಮಾಜಕ್ಕೆ ಗಮನಕ್ಕೆ ತರ್ಬೋದು, ಇದ್ರ ಯಾವ ರೀತಿ ಜಾಗೃತಿ ಮೂಡಿಸ್ಬೋದು, ಆ ನಿಟ್ಟಿನಲ್ಲಿ ಇದು ಕಟ್ಟುವಂಥದ್ದು. ಈಗ ಧಾರ್ಮಿಕ ನಮ್ಮ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಭಾಳಷ್ಟು ಆಸ್ತಿಗಳು ಅತಿಕ್ರಮಣ ಆಗಿದ್ದಾವೆ. ವಾಣಿಜ್ಯ ಕಟ್ಟಡವು ಮಾರ್ಕೆಟ್ ಬೆಲೆಗಿಂತ ಕಮ್ಮಿ ಕೊಟ್ಟಿದ್ದಾರೆ. ಅದು ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ. ಅದು ಯಾರಿಗೆ ತಲುಪಿಸಬೇಕು ಅದು ತಲುಪ್ತಾ ಇಲ್ಲ. ಗುತ್ತಿಗೆ ಕೊಡುವಂಥ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಅಲ್ಪಸಂಖ್ಯಾತ ಮುಸ್ಲಿಂ ಧಾರ್ಮಿಕ ಆಸ್ತಿ ಸಂರಕ್ಷಣಾ ವೇದಿಕೆ ಪದಾಧಿಕಾರಿಗಳಾದ ಅಮಿತ್ ಅನ್ಸಾರಿ, ಅಹಮದ್ ಅಲಿಖಾನ್, ಹಸೀನ್ ಖಾನ್, ಯಾಸಿನ್ ಪಾಷಾ ಹಾಜರಿದ್ದರು.
ನಗರದ ಪ್ರತಿಷ್ಠಿತ ಕಾಲೇಜಿನಲ್ಲಿ ಒಂದಾದ ಹಾರ್ನಳ್ಳಿ ರಾಮಸ್ವಾಮಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಪೂಜಾ ಸಿಂಗ್ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ 600ಕ್ಕೆ 591 ಅಂಕ ಪಡೆದು ಹಾಸನ ಜಿಲ್ಲೆಗೆ ದ್ವಿತೀಯ ಸ್ಥಾನ ಪಡೆಯುವ ಮೂಲಕ ಕಾಲೇಜಿಗೆ ಹಾಗೂ ಜಿಲ್ಲೆಗೆ ಕೀರ್ತಿ ತಂದಿದ್ದಾಳೆ. ಸಂಖ್ಯಾಶಾಸ್ತ್ರ ವಿಷಯದಲ್ಲಿ 100, ಬಿಸಿನೆಸ್ ಸ್ಟಡೀಸ್ 100, ಹಿಂದಿಯಲ್ಲಿ 99 ಹಾಗೂ ಅರ್ಥಶಾಸ್ತ್ರ ವಿಷಯದಲ್ಲಿ 98 ಅಂಕ ಪಡೆದಿದ್ದು, ಉಳಿದಂತೆ ಇಂಗ್ಲಿಷ್ ಭಾಷೆಯಲ್ಲಿ 95, ಅಕೌಂಟೆನ್ಸಿ ವಿಷಯದಲ್ಲಿ 99 ಅಂಕ ಪಡೆದಿದ್ದಾಳೆ. ಇನ್ನು ವಿದ್ಯಾರ್ಥಿನಿಯ ಈ ಸಾಧನೆಗೆ ಕಾಲೇಜಿನ ಆಡಳಿತ ಮಂಡಳಿ, ಪ್ರಾಂಶುಪಾಲರು ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರು ಅಭಿನಂದಿಸಿ ಶುಭ ಕೋರಿದ್ದಾರೆ. ಹಾಗೆಯೇ ಕಾಲೇಜಿನ ಶೇಕಡಾ 85ರಷ್ಟು ವಿದ್ಯಾರ್ಥಿಗಳು ಅತ್ಯುನ್ನತ ಮತ್ತು ಪ್ರಥಮ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಇನ್ನುಳಿದ ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದ್ದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಹಾರ್ನಳ್ಳಿ ರಾಮಸ್ವಾಮಿ ಪ್ರಿ ಯೂನಿವರ್ಸಿಟಿ ಕಾಲೇಜಿನ ವಿದ್ಯಾರ್ಥಿನಿಯಾಗಿರ್ತಕ್ಕಂತಹ ಪೂಜಾ ಸಿಂಗ್ ಅವರು ಕಾಮರ್ಸ್ ವಿಭಾಗದಲ್ಲಿ 98.5% ಅಂಕವನ್ನು ಪಡೆದು ಈ ಸಂಸ್ಥೆಗೆ ಕೀರ್ತಿಯನ್ನು ತಂದಿದ್ದಾರೆ. ಇದಲ್ಲದೆ ಈ ಕಾಲೇಜಿನಲ್ಲಿ ಓದಿರತಕ್ಕಂತಹ ಆ್ಯಾವ್ರೇಜ್ ಲೆವೆಲ್ ಸ್ಟೂಡೆಂಟ್ಸ್ಗಳು ಡಿಸ್ಟಿಂಕ್ಷನ್ ಮತ್ತು ಫಸ್ಟ್ ಕ್ಲಾಸ್ನೊಂದಿಗೆ ತೇರ್ಗಡೆಯಾಗಿದ್ದಾರೆ ಅಂತ ಹೇಳೋದಕ್ಕೆ ನಾನು ತುಂಬ ಹರ್ಷ ವ್ಯಕ್ತಪಡಿಸ್ತೀನಿ. ಅಂಕಿಅಂಶಗಳನ್ನು ನೋಡಿದಾಗ ಗೊತ್ತಾಗ್ತಕ್ಕಂಥ ವಿಷಯ ಅಂದರೆ ಸುಮಾರು 80% ಹುಡುಗರು ಫಸ್ಟ್ ಕ್ಲಾಸನ್ನು ಈ ಸಲ ತೆಗೆದಿದ್ದಾರೆ. ಹಾಗಾಗಿ ನಮ್ಮ ಆಡಳಿತ ಮಂಡಳಿಯವರು ಮತ್ತು ಉಪನ್ಯಾಸಕ ವರ್ಗದವರು ಪ್ರಿ ಯೂನಿವರ್ಸಿಟಿ ಕಾಲೇಜಿನ ಉಪನ್ಯಾಸಕ ವರ್ಗದವರನ್ನು ಮತ್ತು ವಿದ್ಯಾರ್ಥಿಗಳನ್ನು ಈ ಮೂಲಕ ಅಭಿನಂದಿಸ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಒಂದೇ ಹೇಳಿಬಿಟ್ಟೆ ನಾನು, ಅಂದರೆ ಹೈಯೆಸ್ಟ್ ಅವನ ಹೆಸರು ಬರ್ಕೊಂಡಿಲ್ಲ ನಾನು. ಆದಿತ್ಯ ಎಷ್ಟು ಪರ್ಸೆಂಟ್? 90. ಈಗ ಪುನಃ ಮೊದಲಿಂದ ರಿಪೀಟ್ ಮಾಡಲೇ? ಹಾಂ. I'm Pooja Singh from Harnali Ramaswamy PU College. I have secured second rank in Hassan district in commerce. The teachers are very good. Even the average level student have scored very good marks. Then they have given so many test series for us. I recommend all of you to join our college. It's really very good. Teachers are very supportive. They are friendly. When I came to this college, I felt like leaving, but it is very good college really. ನನ್ನ ಹೆಸರು ಆದಿತ್ಯ. ನಾನು ಹಾರ್ನಳ್ಳಿ ರಾಮಸ್ವಾಮಿ PU ಕಾಲೇಜಲ್ಲಿ ಓದಿದ್ದೀನಿ. ನಮ್ಮ ಕಾಲೇಜಲ್ಲಿ ಎನ್ವೈರ್ನಮೆಂಟ್ ಎಲ್ಲ ಚೆನ್ನಾಗಿದೆ. ಜೊತೆಗೆ ಟೀಚರ್ಸು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರ ಶ್ರಮದಿಂದ ನಾವೆಲ್ಲ 100% ರಿಸಲ್ಟ್ ಸಿಕ್ಕಿದೆ ನಮ್ಮ ಕಾಲೇಜಿಗೆ. ಫಸ್ಟ್ ಬ್ಯಾಚ್ ಆದರೂ ಕೂಡ ಅವ್ರ ಶ್ರಮದಿಂದ ಎಲ್ಲ ವಿದ್ಯಾರ್ಥಿಗಳು ಪಾಸಾಗಿದ್ದೀವಿ. ಅಷ್ಟೇ ಅಲ್ಲದೆ ಬರೀ ಅಕಾಡೆಮಿಕ್ಸ್ ಕಡೆ ಅಲ್ಲದೆ ಯಾರು ಸ್ಪೋರ್ಟ್ಸಲ್ಲಿ ಏನಾದ್ರು ಅಚೀವ್ ಮಾಡಬೇಕಂತಿದ್ರೆ ಅದಕ್ಕೂ ಸಹ ನಮ್ಮ ಕಾಲೇಜಲ್ಲಿ ಸಪೋರ್ಟ್ ಇದೆ. ಮತ್ತು ಯಾರ್ಯಾರು ಆ್ಯಾವ್ರೇಜ್ ಸ್ಟೂಡೆಂಟ್ಸ್ ಇರ್ತಾರೆ ಅವರನ್ನು ಕೂಡ ಡಿಸ್ಟಿಂಕ್ಷನಲ್ಲಿ ಪಾಸ್ ಮಾಡ್ಸೋಕ್ಕೆ ಶ್ರಮ ಪಟ್ಟಿದ್ದಾರೆ. ಹಾಗಾಗಿ ನಮ್ಮ ಕಾಲೇಜಿಗೆ ಬಂದು ಸೇರ್ಕೊಳ್ಳಿ ಅಂತ ನಾನು ನಿಮ್ಮೆಲ್ಲರಿಗೂ ಹೇಳ್ತೀನಿ. ಥ್ಯಾಂಕ್ ಯು. ನಗರದ ಕಾಟಿಹಳ್ಳಿಯಲ್ಲಿರುವ ಕುವೆಂಪು ಪ್ರಥಮ ದರ್ಜೆ ಕಾಲೇಜಿನಲ್ಲಿಂದು ಕುವೆಂಪು ಜನಪದೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಹಾಸನ ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಶ್ರೀ BA ಜಗದೀಶ್ ರವರು ವಿದ್ಯಾರ್ಥಿಗಳು ದೇಶಾಭಿಮಾನವನ್ನು ಬೆಳೆಸಿಕೊಳ್ಳಬೇಕು. ಅದಕ್ಕೆ ಉದಾಹರಣೆಯಾಗಿ ಜಪಾನ್, ದಕ್ಷಿಣ ಕೊರಿಯಾ ದೇಶಗಳು ಅಭಿವೃದ್ಧಿ ಕಂಡಿರುವುದನ್ನು ವಿವರಿಸಿದರು. ವಿದ್ಯಾರ್ಥಿಗಳ ಪಾಲಕ ಪೋಷಕರಿಗೆ ಮತ್ತು ತಾವು ಕಲಿತ ವಿದ್ಯಾಸಂಸ್ಥೆಗೆ ಹಾಗೂ ಗುರುಗಳಿಗೆ ಹೆಸರು ತರುವ ರೀತಿಯಲ್ಲಿ ಬದುಕಬೇಕೆಂದು ಕರೆ ನೀಡಿದರು. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನೀವೆಲ್ಲರೂ ಇದ್ದು ಅದನ್ನು ಧೈರ್ಯದಿಂದ ಎದುರಿಸಬೇಕೆಂದು ಕರೆ ನೀಡಿದರು. ನಮ್ಮ ದೇಶದ ರಾಷ್ಟ್ರಕವಿಗಳಲ್ಲಿ ಕುವೆಂಪು ಅವರು ಮೊದಲಿಗರು ಅಲ್ವಾ? 1904ರಲ್ಲಿ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿಯಲ್ಲಿ ಹುಟ್ಟಿ ಅಲ್ವಾ, ಕನ್ನಡ ಭಾಷೆಯಲ್ಲಿ ಉನ್ನತ ವ್ಯಾಸಂಗವನ್ನು ಮಾಡಿ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಅವರ ರಾಮಾಯಣಂ ದರ್ಶನಂ ಮಹಾಕಾವ್ಯಕ್ಕೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಕನ್ನಡಿಗ. ಇಂಥ ಒಂದು ಹೆಸರಿರುವಂಥ ಸಂಸ್ಥೆಯಲ್ಲಿ ತಾವು ಓದ್ತಾ ಇದ್ದೀರಾ. ಒಂಥರ ನೀವೆಲ್ಲ ಅದೃಷ್ಟವಂತರು. ನಾನು ಕರೆಕ್ಟಾಗಿ 3:15 ಬಂದೆ. ತಮ್ಮ ಕಾರ್ಯದರ್ಶಿಯವರು ಹೇಳ್ತಾ ಇದ್ರು 2013ರಲ್ಲಿ ಪ್ರಥಮ ದರ್ಜೆ ಕಾಲೇಜು ಪ್ರಾರಂಭ ಆಯಿತು. 1990ರಿಂದನೇ PU ಮತ್ತು ಪ್ರೌಢಶಾಲೆಗಳು ಪ್ರಾರಂಭ ಆಗಿದೆ, ಚೆನ್ನಾಗಿ ನಡೀತಾ ಇದೆ ಅಂತ. ಒಂದು ಸಂಸ್ಥೆ ಚೆನ್ನಾಗಿ ನಡೀಬೇಕು ಅಂದರೆ ಅಲ್ಲಿ ನೀಡುವಂತಹ
ಸಂಸ್ಥೆಯ ಕಾರ್ಯದರ್ಶಿ ಬಿಎ ಶಿವರಾಮೇಗೌಡ ಮಾತನಾಡಿ, ಎಲ್ಲ ಸಂಸ್ಕೃತಿಗೆ ಮೂಲಬೇರು ಜನಪದ. ನಮ್ಮ ಹಿರಿಯರು ಅನಕ್ಷರಸ್ಥರಾಗಿದ್ದರೂ ಕೂಡ ತಮ್ಮ ಜ್ಞಾನ ಹಾಗೂ ತಿಳುವಳಿಕೆಯಿಂದ ನಮ್ಮ ಪರಂಪರೆ, ಸಾಹಿತ್ಯ, ಕಲೆ, ಸಂಸ್ಕೃತಿಯನ್ನ ಈ ತಲೆಮಾರಿಗೂ ಕೊಂಡೊಯ್ದಿರುವುದು ನಮಗೆ ತಿಳಿದಿದೆ. ಕುವೆಂಪು ಅವರ ರಾಮಾಯಣ ದರ್ಶನಂ, ಮಲೆಗಳಲ್ಲಿ ಮಧುಮಗಳು, ಕಾನೂರು ಹೆಗ್ಗಡತಿ ಕಾದಂಬರಿಯಲ್ಲಿ ಅಲ್ಲಿಯ ಜನರ ಉಡುಗೆ ತೊಡುಗೆ, ಸಂಸ್ಕೃತಿಯನ್ನ ಚಿತ್ರಿಸಿದ್ದಾರೆ. ನಮ್ಮ ಜನಪದವನ್ನ ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದರು. ಈ ಶಾಲೆ ಪ್ರಾರಂಭ ಆಗಿದೆ. ಕುವೆಂಪುರವರು ತಮ್ಮ ಕೃತಿಗಳಲ್ಲಿ ಕೂಡ ಅವರ ಕಾನೂರು ಸುಬ್ಬಮ್ಮ ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಈ ಎಲ್ಲ ಕಾದಂಬರಿಗಳಲ್ಲಿ ಆ ಭಾಗದ ಎಲ್ಲ ಜನಪದ ವಸ್ತುಗಳನ್ನು ಅವರು ತಮ್ಮ ಕೃತಿಗಳ ಮೂಲಕ ಚಿತ್ರಿಸಿರ್ತಕ್ಕಂಥದ್ದನ್ನು ನಾವು ನೀವೆಲ್ಲ ಕೂಡ ನೋಡಿದ್ದೀವಿ. ಅಷ್ಟೇ ಅಲ್ಲ, ಪ್ರಕೃತಿಯ ಬಗ್ಗೆ ಅವರು ಎಷ್ಟು ಇದಿತ್ತು ಅಂದರೆ, ಪ್ರಕೃತಿನೇ ದೇವರು ಅಂತೇಳಿ, ಸೂರ್ಯೋದಯ ಚಂದ್ರೋದಯ ದೇವರ ದಯೆ ಕಾಣೋ ಅಂಥೇಳಿ ಹೇಳಿರ್ತಕ್ಕಂಥದ್ದು ಕುವೆಂಪುರವರು. ಸೊ ಹಾಗಾಗಿ ಇವತ್ತು ನಾವು ಭಾಳ ಈ ಜನಪದ ಅಂತಕ್ಕಂಥದ್ದು ಯಾವ ಅಕ್ಷರಸ್ಥರಿಂದ ಏನು ಜನಪದ ಅಷ್ಟೇ ಉಳಿದಿಲ್ಲ, ಅನಕ್ಷರಸ್ಥರು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಕೆಆರ್ ಹರೀಶ್, ಕುವೆಂಪು ಆಂಗ್ಲ ಮಾಧ್ಯಮ ಶಾಲೆಯ ಆಡಳಿತಾಧಿಕಾರಿ ಎಚ್ಬಿ ವಿನುತಾ, ಶ್ರೀ ಕುವೆಂಪು ಪದವಿಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಪ್ರಶಾಂತ್ ಕುಮಾರ್ ಹೆಚ್ಕೆ ಸೇರಿದಂತೆ ಇತರರು ಹಾಜರಿದ್ದರು. ವಿಶ್ವವಿಖ್ಯಾತ ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಂಗಳವಾರ ರಾತ್ರಿ 12 ಗಂಟೆ ಚೈತ್ರ ಶುದ್ಧ ಏಕಾದಶಿ ಆಶ್ಲೇಷಗಳಿಗೆಯಲ್ಲಿ ವಿಜೃಂಭಣೆಯಿಂದ ಹನುಮಂತೋತ್ಸವ ಜರುಗಿತು. ಈ ಸಂದರ್ಭದಲ್ಲಿ ನಾಡ ಪಟೇಲರು ಮೆರವಣಿಗೆಯ ಮೂಲಕ ವಾದ್ಯ, ಕಹಳೆ ಮತ್ತು ಮಂಗಳವಾದ್ಯದಲ್ಲಿ ಆಗಮಿಸಿ ಶ್ರೀ ಚೆನ್ನಕೇಶ್ವರ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ವೈಭವದ ಹನುಮಂತೋತ್ಸವಕ್ಕೆ ಚಾಲನೆ ನೀಡಿದರು. ನಂತರ ದೇವಾಂಗ ಬೀದಿ, ಗಾಣಿಗರ ಬೀದಿ, ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಹನುಮ ಜಯಂತಿ ಟ್ರಸ್ಟ್ ವತಿಯಿಂದ ಶ್ರೀ ಆಂಜನೇಯ ಸ್ವಾಮಿಗೆ ಬೃಹತ್ ಹೂವಿನ ಹಾರವನ್ನು ಸಮರ್ಪಿಸಲಾಯಿತು. ನಂತರ ದೇವಾಲಯದ 8 ರಾಜಬೀದಿಗಳಲ್ಲಿ ವಿಶೇಷ ಮಂಗಳವಾದ್ಯಗಳೊಂದಿಗೆ ಶ್ರೀ ಚೆನ್ನಕೇಶ್ವರ ಸೌಮ್ಯ ನಾಯಕಿ ರಂಗನಾಯಕಿ ಅಮ್ಮನವರನ್ನ ಹೊತ್ತ ವೀರಾಂಜನೇಯ ಸ್ವಾಮಿ ಉತ್ಸವವನ್ನು ನೆರೆದಿದ್ದ ಭಕ್ತರು ಕಣ್ತುಂಬಿಕೊಂಡರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮಮತಾ, ಜಿಲ್ಲಾಡಳಿತಾಧಿಕಾರಿ ಶಾಂತಲಾ, ಪುರಸಭಾ ಅಧ್ಯಕ್ಷ ಆರ್ ಅಶೋಕ್, ಸದಸ್ಯ ಜಗದೀಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯ ಗಾಂಧಿನಗರದ ಅರ್ಷದ್ ಖಾನ್ ಎಂಬಾತನ ಮನೆಯಲ್ಲಿ 500 ರೂಪಾಯಿ ಮುಖಬೆಲೆಯ 14 ಕೋಟಿ ರೂಪಾಯಿನಷ್ಟು ನಕಲಿ ನೋಟ್ಗಳು ಪತ್ತೆಯಾಗಿದೆ. ಸ್ಥಳೀಯರೊಬ್ಬರು ನೀಡಿದ ಮಾಹಿತಿ ಮೇರೆಗೆ ದಾಂಡೇಲಿ ಪೊಲೀಸರು ಅರ್ಷದ್ ಖಾನ್ ಎಂಬಾತನ ಮನೆಗೆ ತೆರಳಿ ಪರಿಶೀಲನೆ ನಡೆಸಿ ವಶಕ್ಕೆ ಪಡೆದಿದ್ದಾರೆ. ಪೊಲೀಸರು ಪರಿಶೀಲನೆ ನಡೆಸಿದಾಗ ಭಾರತೀಯ ರಿಸರ್ವ್ ಬ್ಯಾಂಕ್ ಬರಹ ಇಲ್ಲದ, ಗವರ್ನರ್ ಸಹಿ ಇಲ್ಲದ ನೋಟುಗಳು ಪತ್ತೆಯಾಗಿದೆ. ಅಲ್ಲದೆ ನೋಟುಗಳ ಮೇಲೆ ಮೂವಿ ಶೂಟಿಂಗ್ ಪರ್ಸಸ್ ಎಂದು ಸಹ ಬರೆದಿರುವುದು ಬೆಳಕಿಗೆ ಬಂದಿದೆ. ಇನ್ನು ನೋಟಿನ ಸಂಖ್ಯೆಯಲ್ಲಿ 0 ಅಷ್ಟೇ ನಮೂದು ಮಾಡಲಾಗಿದ್ದು, ಯಾವ ಉದ್ದೇಶಕ್ಕಾಗಿ ಈ ನೋಟ್ಗಳನ್ನು ಬಳಸಲಾಗುತ್ತಿದೆ ಅನ್ನೋದರ ಕುರಿತು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಆದರೆ ಮನೆಯ ಮಾಲೀಕ ಅರ್ಷದ್ ಖಾನ್ ಕಳೆದ 1 ತಿಂಗಳಿಂದ ಘಟನಾ ಸ್ಥಳಕ್ಕೆ ಆಗಮಿಸಿಯೇ ಇಲ್ಲ. ಆದ್ದರಿಂದ ಇಷ್ಟೊಂದು ನೋಟುಗಳು ಯಾವುದಕ್ಕೆ ಬಳಕೆ ಮಾಡಲು ಸಂಗ್ರಹಿಸಲಾಗಿದೆ ಎಂಬುದು ನಿಗೂಢವಾಗಿದೆ. ಪೊಲೀಸರ ಪ್ರಾಥಮಿಕ ತನಿಖೆ ಪ್ರಕಾರ ಈ ನೋಟುಗಳನ್ನು ಸಿನಿಮಾ ಚಿತ್ರೀಕರಣಕ್ಕೆ ತಯಾರಿಸಲಾಗಿದೆ ಎನ್ನಲಾಗುತ್ತಿದೆ. ಮುಂದಿನ ತನಿಖೆ ನಂತರ ಹೆಚ್ಚಿನ ವಿವರ ಹೊರಬರಲಿದೆ. ಸದ್ಯ ಘಟನೆ ಸಂಬಂಧ ದಾಂಡೇಲಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೆಆರ್ಪೇಟೆ ತಾಲೂಕಿನ ಕೆಹೆಬ್ಬಾಳು ಹೋಬಳಿಯ ಮಂದಗಿರಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಹೊನ್ನೇನಹಳ್ಳಿ ನಂದಿನಿ ಮಂಜೇಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹಿಂದಿನ ಅಧ್ಯಕ್ಷೆ ವರಲಕ್ಷ್ಮಿ ಅವರನ್ನ ಗ್ರಾಮ ಪಂಚಾಯಿತಿ ಸದಸ್ಯರು ಅವಿಶ್ವಾಸ ಮಂಡನೆ ಮಾಡಿದ ಹಿನ್ನೆಲೆ ರಾಜೀನಾಮೆಯಿಂದ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಬುಧವಾರ ನಡೆದ ಚುನಾವಣೆಯಲ್ಲಿ ಹೊನ್ನೇನಹಳ್ಳಿ ನಂದಿನಿ ಮಂಜೇಗೌಡ ಹೊರತುಪಡಿಸಿ ಉಳಿದ ಯಾವ ಗ್ರಾಮ ಪಂಚಾಯಿತಿ ಸದಸ್ಯರು ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ನಂದಿನಿ ಮಂಜೇಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಸಿಡಿಪಿಒ ಅರುಣ್ ಕುಮಾರ್ ಘೋಷಿಸಿದರು. ಈ ವೇಳೆ ನೂತನ ಅಧ್ಯಕ್ಷರನ್ನ ಅಭಿನಂದಿಸಿ ಮಾತನಾಡಿದ ಮುಖಂಡ ಎಆರ್ ನಿಂಗರಾಜು, ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರು ಗ್ರಾಮಗಳ ಸಮಗ್ರ ಅಭಿವೃದ್ಧಿಯ ಜೊತೆಗೆ ಜನರ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗಿದ್ದು, ಮಾದರಿ ಗ್ರಾಮ ಪಂಚಾಯಿತಿ ನಿರ್ಮಿಸುವಲ್ಲಿ ಅಧ್ಯಕ್ಷರ ಜೊತೆ ಪ್ರತಿಯೊಬ್ಬ ಸದಸ್ಯರು ಕೈಜೋಡಿಸಬೇಕು ಎಂದು ಸಲಹೆ ನೀಡಿದರು. ಬಳಿಕ ಮಾತನಾಡಿದ ನೂತನ ಅಧ್ಯಕ್ಷೆ ನಂದಿನಿ ಮಂಜೇಗೌಡ, ನನಗೆ ಸಿಕ್ಕಿರುವ ಅವಧಿಯಲ್ಲಿ ಪಕ್ಷ ಭೇದ ಮರೆತು ಸರ್ವ ಸದಸ್ಯರ ಜೊತೆಗೂಡಿ ಸರ್ಕಾರದಿಂದ ಸಾರ್ವಜನಿಕರಿಗೆ ಸಿಗುವ ಸೌಲಭ್ಯಗಳನ್ನು ದೊರಕಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಭರವಸೆ ನೀಡಿದರು. ನಮ್ಮ ನಿಂಗರಾಜಣ್ಣವರು ಅವಿಶ್ವಾಸ ತಂದು ಈ ಮಟ್ಟಕ್ಕೆ ಪಂಚಾಯತಿನ ಒಬ್ಬ ಅವಿಶ್ವಾಸ ಇಲ್ಲದೆ ಇರೋ ಕೊಡದೇ ಇರೋಂಥ ಸಂದರ್ಭದಲ್ಲಿ ಯಾವ್ದೇಳಿ ಹಳೆ ವರಲಕ್ಷ್ಮಿ ಅವರು ಇದ್ಕೊಟ್ಟಿರಲಿಲ್ಲ, ರಾಜೀನಾಮೆ ಕೊಟ್ಟಿರಲಿಲ್ಲ. ಅಂತ ಸಂದರ್ಭದಲ್ಲಿ 16 ಜನನು ಒಗ್ಗೂಡಿಸಿ ಅವಿಶ್ವಾಸಕ್ಕೆ ಹೋಗಿ ಅಲ್ಲಿಂದ ಅಧ್ಯಕ್ಷರು ಮಾಡ್ಕೊಂಡ್ ಬಂದವ್ರೆ. ಅವ್ರಿಗೆ ಈ ಎಲ್ಲರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ರೇಖಾಯಂ, ಸದಸ್ಯರುಗಳಾದ ಆರ್ ನಿಂಗರಾಜು, ಕಾಮಾಕ್ಷಮ್ಮ, ಮಹಾದೇವಿ, ಮಂಜೇಗೌಡ, ಕೃಷ್ಣ ಜೋಗಿ, ಮೋಹನ್, ವಿಜಯಕುಮಾರ್, ದೊಡ್ಡೇಗೌಡ, ಲಕ್ಷ್ಮಮ್ಮ ಸೇರಿದಂತೆ ಇತರರು ಹಾಜರಿದ್ದರು. ಮಡಿಕೇರಿ ತಾಲೂಕಿನ ಸುಂಟಿಕೊಪ್ಪ ಸಮೀಪದ ಉಲಿಗುಲಿ ಮಳೂರು ಮಹೋತ್ಸವ ಮಂಗಳವಾರ ಶ್ರದ್ಧಾಭಕ್ತಿಯಿಂದ ನಡೆಯಿತು.
ಕೊಡಗು ಜಿಲ್ಲೆ ಸುಂಟಿಕೊಪ್ಪ ಸಮೀಪದ ಪನ್ಯಾಮಳೂರು ಶ್ರೀ ಬೆಳ್ಳಾರಿಕಮ್ಮ ದೇವಾಲಯಕ್ಕೆ ಬಹಳ ಇತಿಹಾಸವಿದ್ದು ಬಹಳ ಶಕ್ತಿಯುತ ದೇವರೆಂದು ಊರಿನ ಮಂದಿಯ ನಂಬಿಕೆಯಾಗಿದೆ. ಇನ್ನು ಕಳೆದ 7 ದಿನಗಳ ಕಾಲ ಊರಿನ 14 ಮನೆತನದ ತಕ್ಕ ಮುಖ್ಯಸ್ಥರು ಸೇರಿ ಈ ಒಂದು ಊರಿನ ಹಬ್ಬವನ್ನು ಆಚರಣೆ ಮಾಡಿದ್ದು ರಾಜ್ಯದ ನಾನಾ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಈ ದಿನ ತಾಯಿ ಬೆಳ್ಳಾರಿಕಮ್ಮನ ಒಂದು ವಾರ್ಷಿಕೋತ್ಸವದ ಅಂಗವಾಗಿ ಬೆಳಗ್ಗೆಯಿಂದ ದೇವಸ್ಥಾನದಲ್ಲಿ ನಿತ್ಯ ನಡೆಯುವಂತಹ ಪೂಜೆಗಳು, ಅಭಿಷೇಕ, ಅಲಂಕಾರ, ಹಾಗೆ ಆಭರಣ ಅಲಂಕಾರ ಮಾಡುವಂಥದ್ದು. ಹಾಗೆ ಈ ದೇವಸ್ಥಾನದ ಒಂದು ಪದ್ಧತಿಯ ಪ್ರಕಾರವಾಗಿ ಒಂದು ಚೌಲಿ ಆಟ ನಡೆದು ಬೆಳಕನ್ನು ಮುಗಿಸಿ ಈಗ ಮಧ್ಯಾಹ್ನ ಮಹಾಪೂಜೆ ನಂತರದಲ್ಲಿ ದೇವಸ್ಥಾನದಲ್ಲಿ ನಡೆಯುವಂಥದ್ದು. ಯುಗಾದಿ ಕಳೆದ ಮೊದಲನೇ ಸೋಮವಾರದಿಂದ ಹಬ್ಬದ ಘಟ್ಟದಲ್ಲಿ ಬರುತ್ತೆ. ಮಳೂರು ದೇವಸ್ಥಾನದಿಂದ ತೀರ್ಥವನ್ನು ತಂದು ಈ ದೇವಸ್ಥಾನ ಬೆಳ್ಳಾರಿಕಮ್ಮ ದೇವಸ್ಥಾನದಲ್ಲಿ ಇಟ್ಟು ಹಬ್ಬದ 7 ದಿನದ ಚೌಲಿ ಕುಣಿತ ಮತ್ತು ಕೊನೆಯ ದಿನ ಸೋಮವಾರದ ದೊಡ್ಡ ಹಬ್ಬ ನಡೆಯುತ್ತದೆ. ಎತ್ತು ಹೋರಾಟ ಮತ್ತು ಹುಲಿ ಕುಣಿತ ಮತ್ತು ಹಾಗೂ ದೇವರ ಉತ್ಸವ ಕುಣಿತವನ್ನು ಮಾಡಿಬಿಟ್ಟು ನಮ್ಮ ಗ್ರಾಮದ ಎಲ್ಲ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬೀದರ್ ಬೆನ್ನಲ್ಲೇ ಕಲಬುರಗಿಯಲ್ಲಿ ಎಟಿಎಂ ಕಳ್ಳತನ, ಗ್ಯಾಸ್ ಕಟರ್ ಬಳಸಿ 18 ಲಕ್ಷ ರೂಪಾಯಿ ಕದ್ದು ಎಸ್ಕೇಪ್, ಕಾರಿನಲ್ಲಿ ಖದೀಮರು ಬಂದಿರುವ ಶಂಕೆ. ಶ್ರೀ ಚೆನ್ನಕೇಶವ ಮಹೋತ್ಸವಕ್ಕೆ ಕ್ಷಣಗಣನೆ, ಬರುವ ಭಕ್ತಾದಿಗಳಿಗೆ ಸೌಕರ್ಯ ಕಲ್ಪಿಸಲು ಸಿದ್ಧತೆ, ಬೇಲೂರು ಪುರಸಭಾ ಅಧ್ಯಕ್ಷ ಅಶೋಕ್ ಮಾಹಿತಿ. ಲೆಕ್ಕ ಕೇಳಿದ್ದಕ್ಕೆ ಗೂಂಡಾವರ್ತನೆ, ಶಾಫಿ ಜಮಾತ್ ಹಸನ ಮಸೀದಿ ಅಧ್ಯಕ್ಷರ ವಿರುದ್ಧ ಆರೋಪ, ಮಸೀದಿ ವಿರುದ್ಧ ಅಪಪ್ರಚಾರ ಖಂಡನೀಯ ಎಂದ ಸದಸ್ಯರು. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.